ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಇವತ್ತು ನಾನು ನಿಮಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರ ಮನೆಗೆ ಹೇಗೆ ಹೋಗೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬೆಂಗಳೂರಿಂದ ಮೈಸೂರಿಗೆ ಹೋಗೋ ರಸ್ತೆಯಲ್ಲಿರುವ ರಾಜರಾಜೇಶ್ವರಿ ನಗರ ಮೆಟ್ರೋ ಸ್ಟೇಷನ್ಗೂ ದರ್ಶನ್ ಸರ್ ಅವರ ಮನೆಗೂ ಸ್ವಲ್ಪ ಹತ್ತಿರನೇ ಆಗುತ್ತೆ. ಈ ರಸ್ತೆಯ ಬಲಭಾಗದಿಂದ ಮೈಸೂರಿಗೆ ಹೋಗುತ್ತೆ, ಎಡಭಾಗದಿಂದ ನಾಯಂಡಹಳ್ಳಿ ಹಾಗೂ ನಾಗರಬಾವಿಗೆ ಹೋಗುವ ರಸ್ತೆಯಾಗಿರುತ್ತೆ. ಇದು ನಾವು ಈ ರಾಜರಾಜೇಶ್ವರಿ ನಗರದ ಆರ್ಚ್ನ ಒಳಗಡೆ ಮುಂದೆ ಹೋಗಬೇಕು. ಈ ರಾಜಾಜಿನಗರನೇ ಬೇರೆ, ರಾಜರಾಜೇಶ್ವರಿ ನಗರನೇ ಬೇರೆ. ರಾಜಾಜಿನಗರ ಇರುವಂಥದ್ದು ಮಂಜುನಾಥ ನಗರ, ಬಸವೇಶ್ವರ ನಗರ ಹಾಗೂ ಪ್ರಕಾಶ್ ನಗರದ ಕಡೆ ರಾಜಾಜಿನಗರ ಬರುತ್ತೆ. ಇನ್ನು ರಾಜರಾಜೇಶ್ವರಿ ನಗರ ಇರುವಂಥದ್ದು ಮೈಸೂರು ರಸ್ತೆಯಲ್ಲಿ. ರಾಜರಾಜೇಶ್ವರಿ ನಗರನ RR ನಗರ ಅಂತಲೂ ಕರೆಯಲಾಗುತ್ತೆ. ಈ ರಸ್ತೆ ಅಭಿಮಾನ್ ಸ್ಟುಡಿಯೋ, ಉತ್ತರಹಳ್ಳಿ, ವಸಂತಪುರಕ್ಕೆ ಹೋಗುವ ರಸ್ತೆಯಾಗಿರುತ್ತೆ. ರಾಜರಾಜೇಶ್ವರಿ ನಗರದ ಆರ್ಚಿಂದ ಸುಮಾರು 1 ರಿಂದ 2 ಕಿಲೋಮೀಟರ್ನಷ್ಟು ಮುಂದೆ ಬಂದರೆ ಒಂದು ವೆಲ್ಕಮ್ ಆರ್ಚ್ ಸಿಗುತ್ತೆ. ಬಲಭಾಗದಲ್ಲಿ ಒಂದು ಪೆಟ್ರೋಲ್ ಬಂಕ್ ಸಹ ಇರುತ್ತೆ. ಇಲ್ಲೇ ಎಡಭಾಗದ ರಸ್ತೆಯಲ್ಲಿ ನಾವು ಮುಂದೆ ಹೋಗಬೇಕು. ಕನ್ನಡದ ಸಾಕಷ್ಟು ಜನ ನಟ ನಟಿಯರ ಮನೆ ಇದೇ ರಾಜರಾಜೇಶ್ವರಿ ನಗರದಲ್ಲಿದೆ. ಉದಾಹರಣೆಗೆ ನಮ್ಮ ನೆನಪಿರಲಿ ಪ್ರೇಮ್ ಅವರಾಗಿರ್ಬೋದು, ರಚಿತಾ ರಾಮ್ ಅವರು, ಗೋಲ್ಡನ್ ಸ್ಟಾರ್ ಗಣೇಶ್ ಅವರು, ರಿಷಬ್ ಶೆಟ್ಟಿ ಅವರು, ದಿಗಂತು, ಅವಿನಾಶ್ ಅವರಾಗಿರ್ಬೋದು. ಹೀಗೆ ಸಾಕಷ್ಟು ಕಲಾವಿದರು ಇದೇ ರಾಜರಾಜೇಶ್ವರಿ ನಗರದಲ್ಲೇ ವಾಸವಾಗಿದ್ದಾರೆ. ಮತ್ತು ದರ್ಶನ್ ಸರ್ ಅವರಿಗೆ ಮೈಸೂರಲ್ಲಿ ತೋಟ ಹಾಗೂ ಮನೆ ಇರೋದ್ರಿಂದ ಅಲ್ಲಿಗೆ ಹೋಗೋದಕ್ಕೆ ಬರೋದಕ್ಕೆ ಸುಲಭ ಆಗಲಿ ಅಂತ ಈ ಏರಿಯಾನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಂತ ನಾನು ಅನ್ಕೋತೀನಿ. ಪ್ರತಿ ಭಾನುವಾರ ಅಥವಾ ಅವರ ಹುಟ್ಟಿದಬ್ಬದ ದಿವಸ ಅವರು ಅವರ ಮನೆಯಲ್ಲಿ ಸಿಗುವಂಥದ್ದು ಹೆಚ್ಚಾಗಿರುತ್ತೆ. ಇನ್ನೂ ಸ್ವಲ್ಪ ಮುಂದೆ ಹೋದರೆ ಎಡಭಾಗದಲ್ಲಿ ಒಂದು ಹಾಸ್ಪಿಟಲ್ ಇರುತ್ತೆ. ಐಕಾನ್ ಇಂಟರ್ನ್ಯಾಷನಲ್ ಸ್ಕೂಲ್ ಮುಂದೆ ಬಲಭಾಗದ ರಸ್ತೆಯಲ್ಲಿ ದರ್ಶನ್ ಸರ್ ಅವರ ಮನೆ ಇರುವಂಥದ್ದು. ಇದೇ ನೋಡಿ ನಿಮ್ಮ ಪ್ರೀತಿಯ ದಾಸ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರ ಮನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಹಾಗೂ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.